ಎಲ್ ನೀನು ಪರಿಣಾಮದಿಂದ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಬರಗಾಲದ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ವಾರ್ಡ್ ನಂಬರ್ 3 ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿಯ ರೈತರು, ಹಿರಿಯರು ಹಾಗೂ ಯುವಕರು ಮತ್ತು ಚಿಕ್ಕ ಮಕ್ಕಳು 5 ದಿನಗಳ ನಿರಂತರ ಸಾಂಪ್ರದಾಯಿಕಬದ್ಧ ಗುರ್ಜಿ ಆಟ ನಡೆಸಿ ಮಳೆರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗುರ್ಜಿ ಆಟದ ಅಂಗವಾಗಿ ಕೆಲವರು ಗಂಡು ಹಾಗೂ ಹೆಣ್ಣು ಮಕ್ಕಳ ವೇಷ ಧರಿಸಿ ಮನೆ ಮನೆಗೆ ತೆರಳಿ ರೊಟ್ಟಿ ಮತ್ತು ಪಲ್ಯ ಸಂಗ್ರಹಿಸಿದರು. ಬಳಿಕ ಸಂಗ್ರಹಿಸಿದ ಆಹಾರವನ್ನು ಇಂದು ಕೊನೆಯ ದಿನದಂದು ವಾರ್ಡ್ ನಂಬರ್ 3 ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಸಲಾಯಿತು. ಬರಗಾಲದ ಸಂದರ್ಭಗಳಲ್ಲಿ ಉತ್ತಮ ಮಳೆಗಾಗಿ ಅನ್ನದಾತರ ಬದುಕು ಸಮೃದ್ಧವಾಗಲಿ ಎಂಬುದು ಬರಗಾಲ ಬಂಟ ಪರಮದಾಸೋಹಿ ಶ್ರೀ ಶರಣಬಸವೇಶ್ವರರಿಗೆ ಭಕ್ತಾದಿಗಳು ವಿಶೇಷ ಅಭಿಷೇಕ ಮಾಡಿಸಿದರು. ಕಾಲಕಾಲಕ್ಕೆ ಉತ್ತಮ ಮಳೆ ಬಂದರೆ ಫಸಲು ಚೆನ್ನಾಗಿ ಬರುತ್ತದೆ. ಇದರಿಂದ ನಮ್ಮ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಲಿ ಎಂದು ಈ ಸಾಂಪ್ರದಾಯಿಕವನ್ನು ಹಲವು ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿ ಹಿರಿಯರಾದ ಉಮೇಶ್ ಶಿರೂರ್, ಮಲ್ಲಪ್ಪ ತಂಗಡಗಿ, ಶರಣಪ್ಪ ಸುಂಕರ್ ಮತ್ತು ಬಸವಂತಪ್ಪ ಉಪನಾಳ್ ಅವರು ಪತ್ರಕರ್ತರ ಮುಂದೆ ಗುರ್ಜಿ ಆಟದ ಕುರಿತು ಸವಿಸ್ತಾರವಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಶರಣಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಮೊದಲಿಗೆ ಆರಾಧ್ಯ ದೈವ ಬರಗಾಲ ಬಂಟ ಪರಮ ದಾಸೋಹಿ ಶರಣಬಸವೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಈ ಇವತ್ತಿನ ದಿವಸ ವಿಶೇಷ ಏನಂದ್ರೆ ಈ ನಾಡಿನಲ್ಲಿ ಮಳೆ ಇಲ್ಲದೆ ಕಾರಣ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಆ ಮಳೆಯನ್ನ ಯಾರಪ್ಪ ಅಂದ್ರೆ ಶರಣಬಸವೇಶ್ವರನ ಬರಗಾಲಕ್ಕೆ ಮತ್ತು ಯಾರು ಶರಣಬಸವೇಶ, ಆದ್ದರಿಂದ ಬರಗಾಲ ಬಂಟ ಎಂದೇ ಹೆಸರು ಪಡೆದಿರುವಂಥ ಶರಣಬಸವೇಶ ಆದ ಕಾರಣ ಶರಣಬಸವೇಶ್ವರ ದೇವಸ್ಥಾನದ ಸಮಿತಿಯಿಂದ ಹಾಗೂ ಎಲ್ಲ ರೈತರು ಕೂಡಿ 5 ದಿನಗಳ ಕಾಲ ಗುರ್ಜಿ ಪೂಜೆಯನ್ನು ಮಾಡಿ ಇಂದು ಗುರ್ಜಿ ಪೂಜೆಯನ್ನು ಮಾಡುವುದರ ಮೂಲಕ 5 ದಿವಸಗಳ ಕಾಲ ಇವತ್ತ 5 ದಿವಸ ಪರಂಪರೆ ಗುರ್ಜಿ ಪೂಜೆಯನ್ನು ಇಂದು ಮುಕ್ತಾಯ ಮಾಡಲಾಗುತ್ತದೆ. ಆದ ಕಾರಣ ವಿಶೇಷವಾಗಿ ಇವತ್ತು ಗುರ್ಜಿ ಪೂಜೆಯನ್ನು ಸಲ್ಲಿಸಿ ನದಿಗೆ ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಶರಣಬಸವೇಶ ಈ ನಾಡಿಗೆ ಬರಗಾಲವನ್ನು ಓಡಿಸಿ ಮಳೆ ಬೆಳೆಯನ್ನು ಕೊಡಲಿ, ಸಂಪೂರ್ಣವಾಗಿ ಕೊಡಲಿ, ಈ ಎಲ್ಲ ಹಸರು ಆಗಲಿ ಅಂತೇಳಿ ಶರಣಬಸವೇಶ್ವರನಲ್ಲಿ ಸ್ಮರಿಸುತ್ತಾ ಆ ಶರಣಬಸವೇಶ್ವರ ಮಳೆ ಕೊಡ್ತಾನೆ ಅಂತಂದು ಶರಣಬಸವೇಶ್ವರನಲ್ಲಿ ನಮ್ಮ ನಂಬಿಕೆ ವಿಶ್ವಾಸ ಐತೆ ಅಂತ ಹೇಳಿ ಶರಣಬಸವೇಶ್ವರ ಮಹಾರಾಜ್ ಶರಣಬಸವೇಶ್ವರ ಮಹಾರಾಜ್ ಮಂಗಲ ಶಿವಪ್ಪ ದೇವಸ್ಥಾನ ಸಮಿತಿ ವತಿಯಿಂದ ಹಾಗೂ ನಮ್ಮ 3ನೇ ವಾರ್ಡ್ನ ವತಿಯಿಂದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ರೈತಾಪಿ ಜನರಿಗೆ ಅನುಕೂಲ ಆಗಲಿಂತ ಮಳೆಯ ಸಲುವಾಗಿ ಪ್ರತಿ ದಿವಸ ಸಂಪ್ರದಾಯ ಪ್ರಕಾರ ಗುರುಜಿಯನ್ನು ಹೊತ್ತು ಮನೆ ಮನೆಗೆ ಅಡ್ಡಾಡಿ ಮನೆಯಿಂದ ಬಂದಂಥ ರೊಟ್ಟಿ ಧಾನ್ಯಗಳನ್ನು ತಂದು ಗುಡಿಯಲ್ಲಿ 5-6 ದಿವಸದ ತನಕ ಸೇವೆ ಮಾಡಿ ಇವತ್ತಿನ ದಿವಸ ಆ ಸೇವೆಯ ಕ್ರಮವಾಗಿ ಶರಣಬಸವೇಶ್ವರಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿ ಗುರುಜಿಯನ್ನು ಎಲ್ಲರ ಸರ್ವ ಭಕ್ತರಿಂದ ಹಳ್ಳಕ್ಕೆ ಹೋಗಿ ಗುರುಜಿಯನ್ನು ಬಿಟ್ಟು ಬಂದಿರುತ್ತೇವೆ. ಕಾರಣ ಇನ್ನಾದರೂ ಮುಂದೆ ಶರಣಬಸವೇಶ್ವರ ಅನುಗ್ರಹದಿಂದ ರೈತಾಪಿ ಜನರಿಗೆ ಸಹಾಯವಾಗಲಿ ಅಂತ, ಮಳೆ ಬಂತಂದ್ರೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಶರಣಪ್ಪನಲ್ಲಿಗೆ ಬೇಡಿಕೊಳ್ಳಿದೆ. ಸರ್ವರಿಗೂ ಧನ್ಯವಾದಗಳು. ನಮಸ್ಕಾರ.